ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ನರ್ಸಸ್ ಡೇ ಸೆಲೆಬ್ರೇಷನ್ ಇದೆ. ಆ್ಯಕ್ಚುಲಿ May 12 ನರ್ಸಸ್ ಡೇ ಆಯಿತು, ಬಟ್ ಸೆಲೆಬ್ರೇಷನ್ ಎಲ್ಲ ಬೇರೆ ಬೇರೆ ಕಡೆ ಒಂದೊಂದು ದಿನ ಮಾಡ್ತಾರೆ ಎಲ್ಲ ಯೂನಿಟ್ಸಲ್ಲೂ. ಸೊ ಚೀಫ್ ಗೆಸ್ಟ್ಸ್ ಎಲ್ಲ ಬರೋದಕ್ಕೆ ಆಗಲ್ಲ ಅಂಥೇಳಿ ನಮ್ಮದು 19th ಇಟ್ಕೊಂಡಿದ್ರು. ಇವತ್ತು ನಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ. ಸೊ ಕಲರ್ ಡ್ರೆಸ್ ಹೇಳಿದರು, ಅದಕ್ಕೆ ಗ್ರೀನ್ ಕುರ್ತಾ. ನಾನು ಆಲ್ರೆಡಿ ಮಲ್ಲೇಶ್ವರಂ ಶಾಪಿಂಗ್ ಏನೆಲ್ಲ ತೊಗೊಂಡೆ ಅಂತೇಳಿ ತೋರಿಸಿದ್ನಲ್ಲ, ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆ ಕುರ್ತಾನೇ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ, ಯಾಕಂದರೆ ಇವಾಗ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು. ಮತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಆದಮೇಲೆ ಸ್ಯಾರಿ ವೇರ್ ಮಾಡಿದ್ರಾಯ್ತು ಅಂತೇಳಿ ಸ್ಯಾರಿ ಪ್ಲೀಟ್ ಎಲ್ಲ ಮಾಡ್ಕೊಂಡು ತೊಗೊಂಡಿದ್ದೀನಿ. ಡ್ಯಾನ್ಸಿಗೆ ನಾವು ಜೀನ್ಸು ಮತ್ತು ಟೀ ಶರ್ಟು ತೊಗೊಂಡಿದ್ದೀವಿ, ನಾನು ಮತ್ತು ನನ್ನ ಪಾರ್ಟ್ನರು. ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಅಂಥೇಳಿ ತೋರಿಸ್ತೀನಿ. ಅಲ್ಲಿ ತನಕ ನಾನಿವತ್ತು ಬೇಗನೆ ಬೆಳಿಗ್ಗೆ ಬಂದು ಬೇಗ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡೆ, ಯಾಕಂತಂದರೆ ಮತ್ತೆ ಬ್ಯುಸಿ ಆದರೆ ಕಷ್ಟ ಅಂಥೇಳಿ. ಆಲ್ಮೋಸ್ಟ್ ವಾರ್ಡು ಕೂಡ ತುಂಬ ಬ್ಯುಸಿ ಇತ್ತು. ಇವಾಗ ಪ್ರಾಕ್ಟೀಸ್ ಎಲ್ಲ ಮುಗಿಸಿದ್ದಾಯಿತು, ಊಟಕ್ಕೆ ಹೋಗಬೇಕು ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹಲೋ, ಎಕ್ಸ್ಕ್ಯೂಸ್ ಮೀ, ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ನಾವಿವಾಗ ಊಟ ಕೊಟ್ಟರು, ಸೊ ಊಟ ತಿನ್ಕೊಂಡು ಬಂದ್ವಿ. ರೆಡಿ ಆಗಬೇಕು, ಇವಾಗ ಡ್ಯಾನ್ಸ್ ಇದೆ ಪ್ರೋಗ್ರಾಮಿಗೆ. ನಮ್ಮ ಇನ್ಚಾರ್ಜಸ್ಸೂ ಸ್ಯಾರಿ ಎಲ್ಲ ಉಟ್ಕೊತಾರೆ ಇವಾಗ, ಅವ್ರದ್ದು ಡ್ಯಾನ್ಸ್ ಇದೆ ಅಲ್ವಾ ಸಿಸ್ಟರ್? ಎಸ್. ಸೊ ನೋಡೋಣ ಯಾರ್ಯಾರು ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ. ನಾರ್ಮಲ್ ವೆಜ್ ಬಿರಿಯಾನಿ ಮತ್ತು ನಾನ್ ವೆಜ್ ಕಬಾಬು, ನಾನ್ ವೆಜ್ ಬಿರಿಯಾನಿ ಮತ್ತು ಗೋಬಿ ಮಂಚೂರಿ ವೆಜಿಟೇರಿಯನ್ಸಿಗೆ, ಮತ್ತು ಜಾಮೂನ್ ಮಾಡಿಸಿದ್ರು. ಊಟ ಹೆಂಗಿತ್ತು ಸಿಸ್ಟರ್? ಊಟ ಇಟ್ಸ್ ಓಕೆ ಓಕೆ ಓಕೆ, ದಟ್ ಮಚ್ ಗ್ರೇಟ್, ಇಟ್ಸ್ ಗುಡ್. ಸೊ ಬನ್ನಿ, ರೆಡಿ ಆಗ್ತಾ ಸಿಗ್ತೀನಿ. ಡ್ಯಾನ್ಸಿಗೆ ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ಬೆಳಗ್ಗೆ ಬಂದಲ್ಲ, ಮತ್ತು ಫುಲ್ ಬ್ಯುಸಿ ಇತ್ತು, ಪೇಷಂಟ್ಸ್ ಎಲ್ಲ ಜಾಸ್ತಿ ಇದ್ದರು ಅಂತೇಳಿ ಸೊ ಕೆಲಸ ಮಾಡ್ತಾಯಿದ್ದೆ. ಸೊ ಇವಾಗ ಊಟ ಮಾಡ್ಕೊಂಡು ಬಂದೆ. ಬನ್ನಿ ಆಮೇಲೆ ಸಿಗ್ತೀನಿ. ಇನ್ನು ನಮ್ಮ ಬೇಸ್ಮೆಂಟ್ ಇದೆಯಲ್ಲ, ಅಲ್ಲಿ ಈ ಥರ ಸ್ಟೇಜೆಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದರು, ಬಲೂನ್ ಡೆಕೋರೇಷನ್ನು. ಇನ್ನು ಲೈಟ್ಸ್ ಎಲ್ಲ ಹಾಕಿಲ್ಲ, ಸೊ ಅದಕ್ಕೆ ಡಲ್ಲಾಗಿ ಕಾಣಿಸ್ತಾ ಇದೆ. ಆಮೇಲೆ ಲೈಟ್ ಹಾಕಿರೋ ಕ್ಲಿಪ್ಪಿಂಗ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡಿ ಹೆಂಗಿರುತ್ತೆ ಅಂತೇಳಿ. ನಾನು ಬೇಸ್ಮೆಂಟಿಗೆ ಲಗೇಜ್ ತೊಗೊಳೋದಕ್ಕೆ ಅಂತೇಳಿ ಬಂದಿದ್ದೆ, ಡ್ರೆಸ್ ಚೇಂಜಿಂಗ್ದು. ಸೊ ಆವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಲಿ ಇವಾಗ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಎಲ್ಲರೂ ನಿಂತ್ಕೊಂಡು ಹೆಂಗೆ ಆರ್ಗನೈಸ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದ್ದಾರೆ. ನಾವಿವಾಗ ರೆಡಿಯಾಗಿದ್ದಾಯಿತು. ಇವಳೇ ನನ್ನ ಡ್ಯಾನ್ಸ್ ಪಾರ್ಟ್ನರ್. ನಾವಿಬ್ಬರು ರೆಡ್ ಡ್ರೆಸ್ ಹಾಕ್ಕೊಂಡು, ರೆಡ್ ಟಿ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. 3 o'clock ಅಂತ ಹೇಳಿದರು. 3:30 ಕೆಳಗಡೆ ಎಲ್ಲರೂ ಹೋಗಿದ್ದಾರೆ, ಇವಾಗ ನಾವು ಹೋಗ್ತೀವಿ. ಬನ್ನಿ, ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಮತ್ತು ಏನೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಅಂತೇಳಿ ನೋಡ್ಕೊಂಬರೋಣ. ಇನ್ನಿವಾಗ ಬೇಸ್ಮೆಂಟಿಗೆ ಬಂದ್ವಿ, ನೋಡ್ತಾ ಇರ್ಬೋದು. ಇನ್ನೂ ಯಾರೂ ಬಂದಿರಲಿಲ್ಲ, ಬಟ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಡೆಕೋರೇಷನ್ ಅಂತೇಳಿ. ಬಲೂನ್ ಡೆಕೋರೇಷನ್ ಮಾಡಿದ್ದಾರೆ. ಇನ್ನೂ ನಮ್ಮ ನರ್ಸಸ್ಗೆ ಈ ಥರ ಮೂಮೆಂಟ್ಸೇನೆ ಎಂಜಾಯ್ ಮಾಡೋದಕ್ಕೆ ಅಂತೇಳಿ ಟೈಮ್ ಸಿಗೋದು. ಯಾವಾಗಲೂ ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿ ಮಾಡೋದು ಇದೇ ಆಗಿರುತ್ತೆ. ಸೊ ಯಾವಾಗಲೂ ಒಂದು ಸತಿ ಈ ಥರ ನರ್ಸಸ್ ಡೇ, ಆ್ಯನ್ಯುವಲ್ ಡೇ ಮತ್ತು ಇಯರ್ಲಿ ಒನ್ಸು ಆಫೀಸ್ ಕಡೆಯಿಂದ, ಹಾಸ್ಪಿಟಲ್ ಕಡೆಯಿಂದ ಟ್ರಿಪ್ ಎಲ್ಲ ಕರ್ಕೊಂಡೋದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ಇನ್ಚಾರ್ಜಸ್ಸು ಮತ್ತು ನಮ್ಮ ಸ್ಟಾಫ್ಸು ಎಲ್ಲರೂ ಇದ್ರಲ್ಲ, ಅವ್ರ ಜೊತೆ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡೆ ನಾನು. ಇವಾಗ ಇನ್ನೇನು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಗೆಸ್ಟ್ಸ್ ಎಲ್ಲ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಇನ್ಚಾರ್ಜಸ್ಸು ಮತ್ತು ನಮ್ಮ ಮಿಸ್ ಮೇಡಮ್ ಎಲ್ಲರೂ ಒಂದು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದರು. ನಾನು ಕೂಡ ಅವ್ರ ಜೊತೆಲೇ ಫೋಟೋ ತೆಗೆಸ್ಕೊಂಡೆ, ಬಟ್ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ನನಗೆ. ಇನ್ನು ನಮ್ಮ ಇನ್ಚಾರ್ಜಸ್ದು ಒಂದು ವೆಲ್ಕಮ್ಸ್ ಪ್ರೇಯರ್ ಸಾಂಗ್ ಇತ್ತು, ಅದನ್ನು ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ NS ಮಾಮು ನರ್ಸಸ್ ಡೇ ಬಗ್ಗೆ ಎಲ್ಲರಿಗೂ ಒಂದೆರಡು ಮಾತಾಡಿ ನಮಗೆಲ್ಲ ವಿಶ್ ಮಾಡಿದ್ರು. ಅದಾದಮೇಲೆ ನಮ್ಮ ಸ್ಟಾಫ್ ಒಬ್ಬರಿದ್ದಾರೆ, ಅವರು ಫೌಂಡರ್ ಆಫ್ ನರ್ಸಿಂಗ್ ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. In history. At the age of 21, he was diagnosed with a serious neurological disorder, amyotrophic lateral sclerosis, a disease that gradually paralyzed his body. ನೋಡ್ತಾ ಇರ್ಬೋದು, ಇವಾಗ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ರೆನೇಟಾ ಸಿಸ್ಟ್ರು ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅವರೂ ಕೂಡ ತುಂಬ ಜೋಶಾಗಿ ಸಖತ್ತಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು ಅವರು ಡ್ಯಾನ್ಸ್ ಮಾಡಿದ್ದನ್ನು ನೋಡಿ. ಇನ್ನು ನಮ್ಮ ಪ್ರೋಗ್ರಾಮಿಗೆ ಬಂದಿರುವಂತಹ ನಮ್ಮ ಚೀಫ್ ನರ್ಸಿಂಗ್ ಆಫೀಸರು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು.
ಇನ್ನು ಇವ್ರನ್ನ ನೋಡಿದಾಗೆಲ್ಲ ನನಗನ್ಸುತ್ತೆ ನಾನು ಕೂಡ ಇವ್ರ ಥರನೇ ಚೀಫ್ ನರ್ಸಿಂಗ್ ಆಫೀಸರ್ ಆಗಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೀನಿ. ನೋಡೋಣ, ದೇವರೆಲ್ಲ ಒಳ್ಳೇದು ಮಾಡ್ತು ಅಂತ ಹೇಳಿದ್ರೆ ಅದನ್ನು ಆಗಲಿ ಅಂತ ಅಂದ್ಕೊತೀನಿ. ನಮ್ಮ ನರ್ಸಿಂಗ್ ಆದಂತಹ OT, NICU, OPD ಎಲ್ಲರೂ ಒಬ್ರಿಗಿಂತ ಒಬ್ಬರು ನಾವೇನು ಕಡಿಮೆ ಇಲ್ಲ ಅನ್ನೋ ಥರ ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ಕೊಟ್ಟರು. ಇನ್ನು ನಾನ್ ಮೆಡಿಕಲ್ ಟೀಮ್ಸ್ ಎಲ್ಲರೂ ಸೇರಿಕೊಂಡು ಆ್ಯಂಕರಿಂಗ್ ಇರ್ಬೋದು ಮತ್ತು ನಮ್ಮ HR ಸರ್ ಇರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಎಲ್ಲನೂ ನಿಂತ್ಕೊಂಡು ಆರ್ಗನೈಸ್ ಎಲ್ಲ ಮಾಡಿದರು. ಇನ್ನು ತುಂಬ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಮಾಡಿದ್ದೀನಿ ನಾನು, ಯಾಕಂತಂದರೆ ನಾನು ಫುಲ್ ಎಂಜಾಯಿಂಗ್ ಮೋಡಲ್ಲಿದ್ದೆ. ಯಾಕಂದರೆ ವರ್ಷಕ್ಕೊಂದ್ಸತಿ ಅಲ್ವಾ ನಮ್ಮ ನರ್ಸ್ ಅಷ್ಟೇ ಬರೋದು, ಸೊ ಸೆಲೆಬ್ರೇಷನ್ ಮೋಡಲ್ಲಿದ್ದೆ ನಾನಂತೂ. ಇನ್ನು ಮಾಡ್ತಿರೋದು ನರ್ಸ್ ಅಷ್ಟೇ ಆದ್ರೂ ನಮ್ಮ ಹುಡುಗರು ನಮ್ಮದು ಒಂದು ಕೈ ಇರಲಿ ಅಂತೇಳಿ ಅವ್ರದ್ದು ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ಕೊಟ್ಟರು. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಮಾಡ್ತಾಯಿದ್ದಾರೆ ಅಂತೇಳಿ. ತುಂಬ ಇಷ್ಟ ಆಯಿತು ಇವ್ರ ಪರ್ಫಾಮೆನ್ಸು. ಇವರು ಅಷ್ಟೇ ನಮ್ಮ ಥರನೇ ಒಂದೇ ದಿನದಲ್ಲಿ ಕಲ್ತಿರೋದು ಡ್ಯಾನ್ಸು. ಒಂದೇ ದಿನದಲ್ಲಲ್ಲ, ಅರ್ಧ ದಿನದಲ್ಲಿ ಫಂಕ್ಷನ್ ಡೇನೇ ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಕಲಿತು ಮಾಡಿರೋವಂಥ ಡ್ಯಾನ್ಸ್ ಇದು. ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನು ನಮ್ಮ OT ಟೀಮಿಂದ ನರ್ಸಸ್ ಅಂದರೆ ಮನೇಲಿ ಮತ್ತು ಫ್ರೆಂಡ್ಸು ಎಲ್ಲರೂ ಯಾವ್ಯಾವ ಥರ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಸ್ಕಿಟ್ ಮಾಡಿದರು. ನಿಜ, ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ರಿಯಲ್ಲಾಗಿ ನಿಜವಾಗ್ಲೂ ನರ್ಸಸ್ ಅಂತಂದರೆ ಮನೇಲಿ ಏನಂತ ಥಿಂಕ್ ಮಾಡ್ತಾರೆ, ನನ್ನ ಮಗಳು ಮನೇಲಿ ಹೋಗಿ ಡ್ಯೂಟಿಯಲ್ಲಿ ಹೋಗಿ ಏನೇನು ಮಾಡ್ತಾ ಇರ್ತಾಳೆ ಅಂತ ಹೆಂಗೆ ಇಮ್ಯಾಜಿನೇಷನ್ ಮಾಡ್ಕೊತಾರೆ, ಮತ್ತು ಫ್ರೆಂಡ್ಸ್ ಎಲ್ಲ ಏನು ಅನ್ಕೊತಾರೆ ಅದ್ರ ಬಗ್ಗೆ ಕ್ಲಿಯರಾಗಿ ತೋರಿಸಿದ್ರು. Okay, so this was what my family thinks I do every day at work. So let us see what my friends think what I do at work. ಇನ್ನು ಈ ಸಾರಿ ಯಾವಾಗಲೂ ನಮ್ಮ ಪರ್ಫಾಮೆನ್ಸು ಫಸ್ಟೇ ಇರ್ತಾಯಿತ್ತು. ಬಟ್ ಈ ಸಾರಿ ನನಗಂತೂ ಯಾವಾಗ ನಮ್ಮ ಡ್ಯಾನ್ಸ್ ಬರುತ್ತೋ ಅಂತ ಕಾಯ್ತಾ ಇದ್ದೆ. ನಾನು ಈ ಸಾರಿ ಡ್ಯಾನ್ಸ್ ಮಾಡಲ್ಲ ಅಂದ್ಕೊಂಡಿದ್ದೆ, ಬಟ್ ನಮ್ಮ NS ಮ್ಯಾಮು ಮತ್ತು ನನ್ನ ಇನ್ಚಾರ್ಜಸ್ಸು ಎಲ್ಲರೂ ತುಂಬ ಜನ ಫೋರ್ಸ್ ಮಾಡಿದ್ರು ಮಾಡು ಅಂತ ಹೇಳಿ. ಸೊ ಅದಕ್ಕೆ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಇವತ್ತು 1 ಡೇ ಮುಂಚೆನೇ ಸಾಂಗ್ಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಮತ್ತು ಅದನ್ನು ಕಟ್ ಮಾಡಿ ಮರ್ಜ್ ಮಾಡಿ ಇವಾಗಿನ ಟ್ರೆಂಡ್ ಇರೋಂತಹ ರೀಲ್ಸ್ ಸಾಂಗ್ಸ್ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಅದಾದರೆ ಬೇಗ ಸ್ಟೆಪ್ಸ್ ಕಲಿಬೋದು ಅಂತೇಳಿ ಡ್ಯಾನ್ಸ್ ಮಾಡಿದ್ವಿ. ನಾನು ಅಂದ್ಕೊಂಡೆ ಈ ಸಾರಿ ನನ್ನಿಂದ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಯಾರೂ ಪೇರ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಜೊತೇಲಿ ಡ್ಯಾನ್ಸ್ ಮಾಡ್ತಾಯಿದ್ದಲ್ಲ ಈ ಹುಡುಗಿ ಸಿಂಧು ಅಂತ ಹೇಳಿ, ನನ್ನ ಜೂನಿಯರ್ ಇವಳು ಜಾಯ್ನ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಇವಳು ನಮ್ಮೂರ ಕಡೆಯವಳೇನೆ. ಸೊ ತುಂಬ ಬೇಗ ಅಡ್ಜಸ್ಟ್ ಆದಳು ನನಗೆ. ಹೇಗೋ ಇಬ್ಬರೂ ಒಂದೇ ದಿನದಲ್ಲಿ ಡ್ಯಾನ್ಸ್ ಕಲಿತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಅಂತೂ ಮಾಡೇ ಬಿಟ್ವಿ. ಅವಳಂತೂ ಸ್ಟೇಜ್ಗೆ ಹೋಗ್ಬೇಕಾದ್ರೂ ಫುಲ್ಲು ಅಕ್ಕ ಭಯ ಆಗ್ತಿದೆ ಅಕ್ಕ ಅಂತ ಹೇಳ್ತಾಯಿದ್ಲು. ನಾನು ಹೇಳಿದೆ, ನೀನೇನು ಭಯ ಪಟ್ಕೋಬೇಡ, ಆರಾಮಾಗಿ ನಿನ್ಗೇನು ಬರುತ್ತೋ ಆ ಡ್ಯಾನ್ಸ್ ಸ್ಟೆಪ್ಸ್ ಮರ್ತೋದ್ರೂ ಕವರ್ ಮಾಡ್ಕೊಂಡು ಹೋಗು, ಇಲ್ಲಾಂದರೆ ನನ್ನನ್ನು ನೋಡ್ಕೊಂಡು ಮಾಡು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ. ನಿಜವಾಗ್ಲೂ ಗ್ರೇಟ್ ಅಂತ ಅನ್ನಿಸ್ತು ನನಗೆ. ಫಸ್ಟ್ ಟೈಮ್ ನಾವು ಒಂದೇ ದಿನದಲ್ಲಿ ಡ್ಯಾನ್ಸ್ ಕಲ್ತು ಮಾಡಿದ್ದು. ಟ್ರೆಂಡ್ ಇರೋವಂಥ ಸಾಂಗ್ಸೇ ಚೂಸ್ ಮಾಡ್ಕೊಂಡಿರೋದ್ರಿಂದ ಬೇಗ ಮಾಡೋದಕ್ಕಾಯಿತು ನಾವು. ಇನ್ನು ನನ್ನ ಫ್ರೆಂಡು ವಿನೀತಾ ಮತ್ತು ಪವನ್ ಅಂತ ಇಬ್ಬರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆ ಜರಾ ಹಿಂದಿ ಸಾಂಗ್ ಬರುತ್ತೆ ನೋಡಿ, ಅದನ್ನು ಆಡಿದ್ರು. ತುಂಬ ಚೆನ್ನಾಗಿ ಆಡಿದ್ರು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ. ಇದೇನಪ್ಪ ಬರೀ ಡ್ಯಾನ್ಸ್ ಅಷ್ಟೇನ ಅನ್ಕೋಬೇಡಿ, ಮಧ್ಯದಲ್ಲಿ ಆವಾಗವಾಗ ನಾವು ನರ್ಸಸ್ ಡೇಗೆ 1 ವೀಕ್ ಅಂತಲೇ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ಅದರಲ್ಲಿ ವಿನ್ ಆದವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ಸೊ ಅದನ್ನು ಮಧ್ಯದಲ್ಲಿ ಮಾಡ್ತಾಯಿದ್ರು. ಬಟ್ ನಾನು ಕ್ಲಿಪ್ಪಿಂಗ್ಸ್ ಯಾವುದೂ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಸಿಂಪಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಯೂನಿಟ್ ಹೆಡ್ ಇದ್ದಾರಲ್ಲ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಈ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಇನ್ನು ನಮ್ಮ ಇನ್ಚಾರ್ಜಸ್ ಎಲ್ಲರೂ ನಾವು ಯಾರಿಗೂ ಕಡಿಮೆ ಇಲ್ಲ ಅಂಥೇಳಿ ಲೇಜಿ ಡ್ಯಾನ್ಸ್ ಅಂತೇಳಿ ಮಾಡಿದ್ರು. ಎಲ್ರಿಗೂ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಇಷ್ಟ ಆಯಿತು ಈ ಡ್ಯಾನ್ಸ್ ಅಂತೂ. ನನ್ನ ಪ್ರಕಾರ ನಾನು ಅಂದ್ಕೊಳ್ಳೋದು ಇಷ್ಟೇ, ನಾವು ಯಾವುದೇ ಬೇರೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಮನೆಯಿಂದ ಬರ್ಬೋದು, ಬೇರೆ ಊರಿಂದ ಬರ್ಬೋದು, ಏನೇ ಆದ್ರೂ ನಾವು ಹಾಸ್ಪಿಟ್ಲಿಗೆ ಅಂತ ಕಾಲಿಟ್ಟ ಮೇಲೆ ಎಲ್ಲರೂ ಒಂದೇ. ಅದು ನಮ್ಮ ಟೀಮು, ನಮ್ಮ ಫ್ಯಾಮಿಲಿ ಥರ. ಆ್ಯಕ್ಚುಲಿ ಹಾಸ್ಪಿಟ್ಲ್ ಅಂದ್ರೇ ಹಂಗೇ, ತುಂಬ ನೋವುಗಳನ್ನ ನೋಡ್ತೀವಿ ಮತ್ತು ಖುಷಿ ಕ್ಷಣಗಳನ್ನ ನೋಡ್ತೀವಿ. ಎಸ್ಪೆಷಲಿ ನಮ್ಮ ಹಾಸ್ಪಿಟ್ಲ್ ಅಂತೂ ಮೆಟರ್ನಿಟಿ ಹಾಸ್ಪಿಟ್ಲ್ ಆಗಿರೋದ್ರಿಂದ ಎಲ್ಲನೂ ಹ್ಯಾಪಿ ಮೂಮೆಂಟ್ಸೇ ಬರೋದು. ಸ್ಯಾಡ್ ಮೂಮೆಂಟ್ಸು ಬರುತ್ತೆ, ಬಟ್ ಜಾಸ್ತಿ ಹ್ಯಾಪಿ ಮೂಮೆಂಟ್ಸೇ ಇರುತ್ತೆ. ಸೊ ಎಲ್ಲ ಹ್ಯಾಪಿ ಮೂಮೆಂಟ್ಸ್ನೂ ನನ್ನ ಸೆಕೆಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀನಿ ಅನ್ನೋದು, ಮತ್ತು ನಾನು ಅಷ್ಟೇ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್. ಅದು ಬಿಟ್ಟರೆ ಬೇರೆ ಏನೂ ಯೋಚನೆ ಇಲ್ಲ. ಯಾರೇ ಆದ್ರೂ ನಮ್ಮ ಇನ್ಚಾರ್ಜಸ್ಸು, ನಮ್ಮ NS ಮೇಡಮ್ಮು, ನನ್ನ ಫ್ರೆಂಡ್ಸು ಯಾರೇ ಆದ್ರೂ ಒಂದು ಕ್ಷಣ ಆಗಿನ ಟೈಮಲ್ಲಿ ಸ್ವಲ್ಪ ರೇಗಾಡ್ತೀವಿ, ಬೈದಿರ್ತೀವಿ, ಏನಾದರೂ ಮಾಡ್ತೀವಿ. ಬಟ್ ಏನೇ ಆದ್ರೂ ನಮ್ಮ ಡಿಪಾರ್ಟ್ಮೆಂಟು ನರ್ಸಿಂಗ್ ಅಂತ ಬಂದಾಗ ಒಬ್ರನ್ನೊಬ್ಬರು ನಾವಂತೂ ಬಿಟ್ಕೊಡೋದಿಲ್ಲ. ಯಾಕಂತಂತಂದರೆ ನಾವು ಏನೇ ಮಾಡ್ತಾಯಿದ್ರು ಅದು ಪೇಷಂಟ್ ಕೇರ್ಗೋಸ್ಕರ ಮತ್ತು ನಮ್ಮ ನೆಮ್ಮದಿಗೋಸ್ಕರ ಅಷ್ಟೇ. ನಾವು ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡ್ಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಇದ್ದೇ ಇರುತ್ತೆ. ಬಟ್ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ನಮ್ಮ ವರ್ಕು ಸ್ಮೂತಾಗಿ ಸರಾಗವಾಗಿ ನೋಡ್ಕೊಂಡು ಹೋಗೋ ಥರ ನೋಡ್ಕೊಳ್ಳೋದೇ ನಮ್ಮ ಕರ್ತವ್ಯ ಅಲ್ವಾ. ಕೊನೆಯದಾಗಿ ನಾವೆಲ್ಲರೂ ಫುಲ್ ಸ್ಟೇಜಲ್ಲಿ ಧೂಳೆಬ್ಸಿದ್ದಾಯಿತು. ಫುಲ್ ಬಾಯ್ಸು ಗರ್ಲ್ಸು ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಸೊ ನಾನಿವಾಗ ಮನೆಗೆ ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಇವತ್ತು, ಯಾಕಂತಂದರೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಬಿಟ್ವಿ.
ನಮ್ಮದು ಡ್ಯಾನ್ಸ್ ಅಲ್ಲದೇ ಲಾಸ್ಟಲ್ಲಿ ಫುಲ್ ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಥರ ಮಾಡ್ತಾಯಿದ್ರು. ಸೊ ಅದರಲ್ಲೆಲ್ಲ ಕೊಂಡ್ಬಿಟ್ಟು ಫುಲ್ ಟಯರ್ಡ್ ಆಗೋಗಿದೆ. ಅದಕ್ಕೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ನನ್ನ ಕೈಲಾದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಯಾಕಂತಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಲ್ವಾ ವಿಡಿಯೋ ಮಾಡೋದೆಲ್ಲ, ಅದಕ್ಕೋಸ್ಕರ ಜಾಸ್ತಿ ವಿಡಿಯೋ ಮಾಡಿಲ್ಲ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.